ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ದೀವಿ ದ್ವಿತೀಯ BA ಅವರ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ನಾಟಕ ಜೂಲಿಯಸ್ ಸೀಸರ್. ಈ ಒಂದು ನಾಟಕ ಬಹಳ ಪ್ರಮುಖವಾದಂತಹ ಒಂದು ನಾಟಕ ಆಗಿರುತ್ತೆ. ಎಕ್ಸಾಮ್ನ ದೃಷ್ಟಿಯಿಂದ ನಾವು ನೋಡೋದಾದರೆ ಯಾವ ರೀತಿಯೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ನಾವು ಈಗಾಗಲೇ ಎಕ್ಸಾಂಪಲ್ಗಳಾಗಿ 2 ವಿಡಿಯೋವನ್ನು ನೋಡಿದ್ವಿ. ಈಗಾಗಲೇ 6 ಪ್ರಶ್ನೆಗಳನ್ನು ಅದರಲ್ಲಿ ಕವರ್ ಮಾಡಿದ್ದೀನಿ. ನಾನು ಇದರಲ್ಲಿ ತೆಗೆದುಕೊಂಡಿರುವಂತಹ ಎಲ್ಲ ಪ್ರಶ್ನೆಗಳು ಸಹ ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಅದೇ ಪ್ರಶ್ನೆಯನ್ನು ನಾನಿಲ್ಲಿ ತಗೊಂಡು ಅದಕ್ಕೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಒಂದು ನಾಟಕ ಬಹಳ ಪ್ರಮುಖವಾದದ್ದು ಅಂತ ನಾನು ಈಗಾಗಲೇ ಹೇಳಿದೆ. ಇದರಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಇಂತಹದ್ದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಸಹ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಕ್ಯಾರೆಕ್ಟರು ಕೂಡ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸೋದ್ರಿಂದ ಇಲ್ಲಿ ಯಾರು ಹೆಚ್ಚು ಇವರು ತುಂಬ ಮುಖ್ಯ ಆಗ್ತಾರೆ ಅಥವಾ ಅವ್ರು ತುಂಬ ಮುಖ್ಯ ಆಗ್ತಾರೆ ಅಂತ ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಒಂದೊಂದು ವರ್ಷದಲ್ಲಿ ಒಂದೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ನಾನು ಆ ಒಂದು ಪ್ರಶ್ನೆಗಳನ್ನೇ ತೆಗೆದುಕೊಂಡು ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹದ್ದು. ಈಗಾಗಲೇ ನಾವು 6 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ಈ ನಾಟಕದಲ್ಲಿ ಏನೆಲ್ಲ ವಿಷಯ ಇದೆ ಅನ್ನೋದನ್ನು ಕೂಡ ನಾವು ಸಂಕ್ಷಿಪ್ತವಾಗಿ ವಿಶ್ಲೇಷಣೆಯನ್ನು ಸಹ ನೋಡಿದ್ವಿ. ಯಾರಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಬಹಳ ಚಿಕ್ಕ ಚಿಕ್ಕ ಪಾತ್ರವನ್ನು ವಹಿಸಿದವರು ಕೂಡ ಇಲ್ಲಿ ಮುಖ್ಯವಾದಂತಹ ಪಾತ್ರಧಾರಿಗಳಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ. ಇಲ್ಲಿ ಸೀಸರ್ನ ವೈಫ್ನ ಕ್ಯಾರೆಕ್ಟರ್ ಇಲ್ಲಿ ಜಾಸ್ತಿ ಬರೋದಿಲ್ಲ ನಾಟಕದಲ್ಲಿ, ಆದ್ರೂ ಕೂಡ ಪರೀಕ್ಷೆಯಲ್ಲಿ ಇವರ ಬಗ್ಗೆನೂ ಪ್ರಶ್ನೆಯನ್ನು ಕೇಳಿದ್ದಾರೆ. ಕ್ಯಾಲ್ಪುರ್ನಿಯಾ ಅನ್ನುವಂತಹವಳು ಯಾರು ಅಂತಂದರೆ ಮೊದಲು ನಮಗೆ ಗೊತ್ತಿರಬೇಕು, ಇವಳು ಸೀಸರ್ನ ವೈಫ್ ಆಗಿರ್ತಾಳೆ. ಈಕೆ ಒಂದಷ್ಟು ಕೆಟ್ಟ ಕನಸುಗಳನ್ನು ಕಂಡಿರ್ತಾಳೆ. ಆ ಕನಸುಗಳು ಈ ನಾಟಕದಲ್ಲಿ ಎಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ, ಮುನ್ಸೂಚನೆಗಳನ್ನು ಕೊಡುತ್ತೆ ಅನ್ನೋದನ್ನು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನೋಡ್ತಾ ಇದ್ದೀವಿ. 7th ಕ್ವಶನ್, ರೈಟ್ ಎ ನೋಟ್ ಆನ್ ಕ್ಯಾಲ್ಪುರ್ನಿಯಾಸ್ ನೈಟ್ಮೇರ್ ಇನ್ ಜೂಲಿಯಸ್ ಸೀಸರ್. ಇಲ್ಲಿ ಕ್ಯಾಲ್ಪುರ್ನಿಯಾಗೆ ಒಂದಷ್ಟು ಕನಸುಗಳು ಅಥವಾ ದುಸ್ವಪ್ನಗಳು ಬೀಳುತ್ತೆ ಅನ್ನೋದನ್ನು ನಾವು ಈಗಾಗಲೇ ನಾಟಕದ ವಿಶ್ಲೇಷಣೆಯನ್ನು ನೋಡುವಾಗ ನೋಡಿದ್ವಿ. ಅದೇ ಒಂದು ವಿಚಾರವನ್ನು ಕುರಿತಾಗಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಕ್ಯಾಲ್ಪುರ್ನಿಯಾಳ ದುಸ್ವಪ್ನದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯೋದಾದರೆ, ಇನ್ ದ ಪ್ಲೇ ಜೂಲಿಯಸ್ ಸೀಸರ್ California's nightmare is a very important event that happens just before Caesar is killed. ಈ ಒಂದು ಘಟನೆ ಯಾವಾಗ ನಡೆಯುತ್ತೆ ಅಥವಾ ಅವಳಿಗೆ ಯಾವಾಗ ಈ ದುಸ್ವಪ್ನಗಳು ಅನ್ನುವಂತಹದ್ದು ಬೀಳತ್ತೆ ಅಂತಂದರೆ, ಸೀಸರ್ ಏನು ಡೆತ್ ಆಯ್ತಲ್ಲ, ಆ ಡೆತ್ ಆಗುವ ಹಿಂದಿನ ರಾತ್ರಿ ಅವಳಿಗೆ ಬೀಳುವಂತಹ ಕನಸುಗಳು ಅಥವಾ ದುಸ್ವಪ್ನಗಳು ಇದಾಗಿರುತ್ತೆ. ಕ್ಯಾಲ್ಪುರ್ನಿಯಾ ಈಸ್ ಎ ಸೀಸರ್ಸ್ ವೈಫ್. ಇಲ್ಲಿ ಕ್ಯಾಲ್ಪುರ್ನಿಯಾ ಯಾರು ಅಂತ ಹೇಳಿ ನಮಗೆ ಮೊದಲು ಗೊತ್ತಿರಬೇಕಾಗುತ್ತೆ. ಯಾಕೆ ಅವಳಿಗೆ ಎಲ್ಲ ಕನಸು ಬೀಳುತ್ತೆ ಅಂತಂದರೆ, ಇಲ್ಲಿ ಕ್ಯಾಲ್ಪುರ್ನಿಯಾ ಅನ್ನುವಂಥವಳು ಸೀಸರ್ನ ವೈಫ್ ಆಗಿರ್ತಾಳೆ. ಹಾಗಾಗಿ ಮುಂದೆ ಏನೋ ನಿನ್ನ ಗಂಡನಿಗೆ ಅಪಾಯ ಇದೆ ಅನ್ನೋದನ್ನು ಸೂಚಿಸುವ ರೀತಿಯಲ್ಲಿ ಆಕೆಗೆ ದುಸ್ವಪ್ನಗಳು ಇಲ್ಲಿ ಬೀಳತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ on the night before the ideas of March, she has a terrifying dream that acts as a strong warning of dangerous coming towards her husband. ರೋಮ್ನ ರಾಜನಾಗಿ ಕಿರೀಟವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತಾರೆ. ಅದೇ ಐಡಿಯಾಸ್ ಆಫ್ ಮಾರ್ಚ್ ಅಂತ ಹೇಳಿ ಕರೀತಾರೆ. ಅಂಥ ಒಂದು ದಿನ ಅವನನ್ನು ಕೊಲೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಆಕೆಗೆ ಕನಸುಗಳು ಬೀಳುತ್ತೆ ಅಥವಾ ದುಸ್ವಪ್ನಗಳು ಬೀಳುತ್ತೆ. ಅಂಥ ಒಂದು ದುಸ್ವಪ್ನಗಳು ಏನು ಹೇಳುತ್ತೆ ಅಂತಂದರೆ, ಸೀಸರ್ಗೆ ಸದ್ಯದಲ್ಲೇ ಏನೋ ಅಪಾಯ ಕಾದಿದೆ ಅನ್ನೋದನ್ನು ಸೂಚಿಸುವಂತಹ ಕೊನೆಯ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಸೂಚನೆ ಆಗಿತ್ತು ಅಂತಲೇ ಹೇಳ್ಬೋದಾಗಿರುತ್ತೆ. ಒಂದು ವೇಳೆ ಸೀಸರ್ ಏನಾದರೂ ಇದನ್ನು ನಿಜವಾಗ್ಲೂ ಕನ್ಸಿಡರ್ ಮಾಡಿದ್ದೇ ಆಗಿದ್ದರೆ ಅವನ ಡೆತ್ ಆಗೋದನ್ನು ಅಥವಾ ಅವನ ಕೊಲೆ ಮಾಡೋದನ್ನು ತಡಿಬಹುದಿತ್ತು ಅಂತಲೇ ಹೇಳ್ಬೋದು. ಇನ್ ಹರ್ ಡ್ರೀಮ್ ಶಿ ಸೀಸ್ ಎ ಸ್ಟ್ಯಾಚ್ಯೂಸ್ ಆಫ್ ಸೀಸರ್. ಅವಳಿಗೆ ಯಾವ ರೀತಿಯ ಕನಸುಗಳು ಬಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅವಳ ಕನಸಿನಲ್ಲಿ ಒಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ಯಾರ ಸ್ಟ್ಯಾಚ್ಯೂ ಅಂತಂದರೆ ತನ್ನ ಗಂಡನ ಸ್ಟ್ಯಾಚ್ಯೂ, ಸೀಸರ್ನ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಇಲ್ಲಿ ರೋಮ್ ನಗರದಲ್ಲಿ ಏನು ಸೀಸರ್ನ ಸ್ಟ್ಯಾಚ್ಯೂಗಳನ್ನು ಇಟ್ಟು ಅವನು ವಿಜಯವನ್ನು ಸಾಧಿಸಿ ಬಂದಂತಹ ಒಂದು ಸಂದರ್ಭವನ್ನು ಆಚರಣೆ ಮಾಡೋದಕ್ಕೋಸ್ಕರ ಸ್ಟ್ಯಾಚ್ಯೂಗಳನ್ನೆಲ್ಲ ಇಟ್ಟು ಏನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರು.
ಅಂತಹ ಸ್ಟ್ಯಾಚು ಆಕೆಯ ಕನಸಿನಲ್ಲಿ ಬಂದಿತ್ತು. ಅದು ಕೇವಲ ಸ್ಟ್ಯಾಚು ಆಗಿ ಅವಳಿಗೆ ಕಾಣಿಸ್ಲಿಲ್ಲ. ಅದು ಹೇಗೆ ಕಾಣಿಸ್ತು ಅಂತಂದರೆ, ದಿಸ್ ಸ್ಟ್ಯಾಚು ಹ್ಯಾಸ್ 100 ಹೋಲ್ಸ್ ಇನ್ ಇಟ್. ಆ ಸ್ಟ್ಯಾಚುನಲ್ಲಿ ಏನಿತ್ತು, 100 ಹೋಲುಗಳು ಅಂದರೆ 100 ರಂಧ್ರಗಳು ಇರುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಕೇವಲ ಸ್ಟ್ಯಾಚು ರಂಧ್ರಗಳು ಮಾತ್ರ ಅಲ್ಲ, ಆ್ಯಂಡ್ ಫ್ರಮ್ ದೋಸ್ ಹೋಲ್ಸ್ ಪ್ಯೂರ್ ಬ್ಲಡ್ ಈಸ್ ಫ್ಲೋಯಿಂಗ್ ಔಟ್ ಲೈಕ್ ಎ ಫೌಂಟೇನ್. ಆ ಒಂದು ಹೋಲುಗಳಿಂದ ಪ್ಯೂರ್ ಆಗಿರುವಂತಹ ಒಂದು ರಕ್ತ ಆ ಹೋಲ್ಗಳಿಂದ, ಸ್ಟ್ಯಾಚ್ಯೂನ ಒಳಗಡೆಯಿಂದ ಹೋಲ್ಗಳ ಮೂಲಕ ಹೊರಗಡೆ ಬರ್ತಾ ಇತ್ತು. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ನೋಡೋರಿಗೆ ಫೌಂಟೇನ್ನ ರೀತಿಯಲ್ಲಿ ಕಾಣಿಸ್ತಾ ಇತ್ತು, ನೀರಿನ ಚಿಲಿಮೆಯ ರೀತಿಯಲ್ಲಿ ಇದು ಕಾಣಿಸ್ತಾ ಇತ್ತು. She also sees many happy Roman citizens coming towards the statue, smiling and dipping their hands into Caesar's blood. ಆ ಸ್ಟ್ಯಾಚ್ಯೂಯಿಂದ ಬ್ಲಡ್ ಬರೋದು ಮಾತ್ರ ಅಲ್ಲ, ಮುಂದುವರೆದವಳ ಕನಸಿನಲ್ಲಿ ಏನು ಬಂತು ಅಂತಂದರೆ, ಆ ಒಂದು ಸ್ಟ್ಯಾಚ್ಯೂವಿನ ಮುಂದೆ ಏನು ಫೌಂಟೇನ್ ಥರ ಬ್ಲಡ್ ಬರ್ತಾ ಇದೆಯಲ್ಲ ಸ್ಟ್ಯಾಚ್ಯೂವಿನಿಂದ, ಆ ಸ್ಟ್ಯಾಚ್ಯೂವಿನ ಮುಂದೆ ರೋಮ್ನ ಜನತೆ ಏನಿದ್ದಾರೆ ಅಥವಾ ರೋಮ್ನ ನಾಗರಿಕರು ಏನಿದ್ದಾರೆ ಅವರೆಲ್ಲ ಬಂದಲ್ಲಿ ನಿಂತ್ಕೊಂಡು ಆ ಒಂದು ಸ್ಟ್ಯಾಚ್ಯೂವನ್ನು ನೋಡ್ತಾ ಇದ್ದರೆ, ಬರೀ ಆ ಸ್ಟ್ಯಾಚ್ಯೂನ ನೋಡ್ತಾ ಇಲ್ಲ, ಬದಲಾಗಿ ಬರ್ತಾ ಇರುವಂತಹ ರಕ್ತವನ್ನು ನೋಡಿ ಅವ್ರೇನು ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಸ್ಮೈಲಿಂಗ್ ಆ್ಯಂಡ್ ಡಿಪ್ಪಿಂಗ್ ದೇರ್ ಹ್ಯಾಂಡ್ಸ್ ಅಂದರೆ ಅವರು ನಗ್ನಗ್ತಾ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇರುವಂತಹ ಬ್ಲಡ್ಡಿಗೆ ತಮ್ಮ ಕೈಯನ್ನು ಅದ್ದಿ ಅದನ್ನು ನೋಡಿ ಸಂತೋಷವನ್ನು ಪಡುವ ರೀತಿಯಲ್ಲಿ ಅವಳಿಗೆ ಕನಸು ಬೀಳುತ್ತೆ. This version scares her deeply because it looks like a clear sign of Caesar's death and the brutal murder. ಇಂಥ ಕೆಟ್ಟ ಶಕುನಗಳು ಹೇಗೆ ಕಾಣಿಸುತ್ತೆ ಅಂತಂದರೆ, ಇಲ್ಲಿ ಏನೋ ಒಂದು ಅಪಾಯ ಆಗ್ತಾ ಇದೆ ಅಥವಾ ಯಾರಿಗೋ ಸಾವಿನ ಸಂಕಷ್ಟ ಇದೆ ಅನ್ನುವಂತಹ ಒಂದು ಸಂಕೇತವನ್ನು ಇದು ಸೂಚಿಸುತ್ತೆ. ಇದರಿಂದ ಅವಳೇನಾಗ್ತಾಳೆ, ತುಂಬ ಭಯಭೀತಳಾಗ್ತಾಳೆ. Alone with this specific dream, she hears reports of strange and ಸ್ಕೇರಿ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ದ ಸಿಟಿ. ಬರೀ ಇದು ಮಾತ್ರ ಅಲ್ಲ, ಅವಳಿಗೆ ಇನ್ನೂ ಒಂದಷ್ಟು ಭಯ ಆಗುವಂತಹ ವಿಚಾರ ಏನು ಅಂತಂದರೆ, ಆಕೆ ಕೇಳಿರ್ತಾಳೆ ರೋಮ್ ನಗರದಲ್ಲಿ ಏನೋ ಒಂದು ಅನ್ಯೂಶುವಲ್ ಆಗಿರುವಂತಹ ವಿಚಾರಗಳು ನಡೀತಾ ಇದೆ ಅನ್ನೋದನ್ನ ಅವಳಿಗಾಗಲೇ ಕೆಲವೊಂದಷ್ಟು ಜನರ ಬಾಯಿಯಲ್ಲಿ ಕೇಳಿದ್ದಾಳೆ. ಈ ಎಲ್ಲ ವಿಚಾರಗಳು ಕೂಡ ಇದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ. ಯಾವ ರೀತಿಯ ಸ್ಕೇರಿ ವಿಚಾರಗಳು ಅಂತಂದರೆ, ಗ್ರೇವ್ಸ್ ಓಪನಿಂಗ್ ಅಪ್, ಲಯನ್ ವಾಕಿಂಗ್ ಇನ್ ದ ಸ್ಟ್ರೀಟ್ ಆ್ಯಂಡ್ ಗೋಸ್ಟ್ಸ್ screaming. All these things make her believe that the heavens are sending a message that someone is very important is about to die. ಕೆಲವೊಂದಷ್ಟು ಅಪಶಕನಗಳು ಅವಳಿಗೆ ಕೇಳಿ ಬಂದಿತ್ತು. ಏನು ಅಂತಂದರೆ, ಸಮಾಧಿಗಳು ತೆರೆದುಕೊಳ್ಳೋದು ಅಂದರೆ ಶವವನ್ನು ಪೆಟ್ಟಿಗೆಯಲ್ಲಿಟ್ಟೋದನ್ನು ಹೂಳಿರ್ತಾರಲ್ವ ನೆಲದಲ್ಲಿ, ಅದು ಓಪನ್ ಆಗೋ ರೀತಿಯಲ್ಲಿ, ರಸ್ತೆಯಲ್ಲಿ ಸಿಂಹಗಳು ಓಡಾಡೋ ರೀತಿಯಲ್ಲಿ, ಅಂದರೆ ಸಿಂಹಗಳು ಓಡಾಡೋದು ಕಾಮನ್, ಆದರೆ ಅವುಗಳು ಎಲ್ಲಿ ಓಡಾಡುತ್ತೆ, ಕಾಡಿನಲ್ಲಿ ಓಡಾಡುತ್ತೆ. ಆದರೆ ಇಲ್ಲಿ ಕಾಡನ್ನು ಬಿಟ್ಟು ಊರಿನಲ್ಲಿ ಬಂದು ಓಡಾಡಿದ್ರೆ ಅದೇನೋ ಒಂದು ಸ್ಟ್ರೇಂಜ್ ವಿಚಾರ ಅಂತಲೇ ಅನಿಸುತ್ತೆ. ಅದೇ ರೀತಿ ಇಲ್ಲಿ ಸಿಂಹಗಳು ರಸ್ತೆಯಲ್ಲಿ ಬಂದು ಓಡಾಡ್ತಾ ಇರೋ ರೀತಿಯಲ್ಲಿ, ಭೂತಗಳು ಪ್ರೇತಗಳು ಕಿರ್ಚಾಡೋ ರೀತಿಯಲ್ಲಿ, ಅಂದರೆ ಸ್ಕ್ರೀಮಿಂಗ್ ಅಂತಂದರೆ ಕಿರ್ಚೋದು ಅಂತ ಹೇಳ್ಬೋದು, ಭೂತಗಳು ಕಿರ್ಚೋದು, ಈ ಎಲ್ಲ ವಿಚಾರಗಳು ಏನಾಗುತ್ತೆ, ಇಲ್ಲಿ ಯಾರೋ ಒಬ್ಬ ಪ್ರಮುಖವಾಗಿರುವಂತಹ ವ್ಯಕ್ತಿ ಅಥವಾ ರೋಮ್ಗೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ವ್ಯಕ್ತಿಗೆ ಏನೋ ಅಪಾಯ ಕಾದಿದೆ ಅಥವಾ ಅವನು ಸಾಯಬಹುದು ಅನ್ನುವಂಥ ಒಂದು ಸೂಚನೆಗಳನ್ನು ಕೊಡ್ತಾ ಇದೆ ಅಂತಲೇ ಆಕೆ ನಂಬಿರ್ತಾಳೆ. ಬಿಕಾಸ್ ಆಫ್ ದಿಸ್ ನೈಟ್ ಮರೆ ಕ್ಯಾಲಿಫೋರ್ನಿಯಾ ಈಸ್ ಫಿಲ್ಡ್ ವಿತ್ ಫಿಯರ್. ಈ ಎಲ್ಲ ಒಂದಷ್ಟು ಶಕುನಗಳು ಅಥವಾ ಸೂಚನೆಗಳು ಏನಿತ್ತು, ಈ ಎಲ್ಲ ಸೂಚನೆಗಳ ಜೊತೆಗೆ ಅವಳಿಗೆ ಬಿದ್ದಂತಹ ಕನಸುಗಳು ಸೇರಿ ಅವಳೇನಾಗಿರ್ತಾಳೆ, ತುಂಬ ಭಯಭೀತಳಾಗಿರ್ತಾಳೆ. ವೆನ್ ದ ಮಾರ್ನಿಂಗ್ ಕಮ್ಸ್ ಶಿ ಬೆಗ್ಸ್ ಸೀಸರ್ ನಾಟ್ ಟು ಗೋ ಟು ದ ಸೆನೆಟ್ ಹೌಸ್. ಅವಳು ಬೆಳಗ್ಗೆ ಆಗೋದೇ ಕಾಯ್ತಾ ಇರ್ತಾಳೆ. ಬೆಳಗ್ಗೆ ಆದ ತಕ್ಷಣ ಏನು ಮಾಡ್ತಾಳೆ, ಸೀದಾ ಗಂಡನ ಹತ್ರ ಅಂದರೆ ಸೀಸರ್ ಹತ್ರ ಹೋಗಿ, ದಯವಿಟ್ಟು ಇವತ್ತೊಂದು ದಿನ ನೀವು ಸೆನೆಟ್ಗೆ ಹೋಗೋದು ಬೇಡ, ಇವತ್ತು ಮನೆಯಲ್ಲೇ ಇರಿ, ಏನಾದರೂ ಒಂದು ರೀಸನನ್ನು ಹೇಳಿ ಮನೆಯಲ್ಲೇ ಉಳ್ಕೊಳ್ಳಿ, ನನಗೆ ಈ ರೀತಿ ಎಲ್ಲ ಕೆಟ್ಟ ಕನಸುಗಳು ಬಿದ್ದಿತ್ತು, ಇಲ್ಲೇನೋ ಅಪಶಕುನ ಕಾಡ್ತಾ ಇದೆ ಅಂತ ಹೇಳಿ ಆಕೆ ಸೀಸರನ್ನು ರಿಕ್ವೆಸ್ಟ್ ಮಾಡ್ಕೋತಾಳೆ. She tells him that her fears are not just silly thoughts but are omens of the great ಟ್ರಾಜಿಡಿ. ಈ ಎಲ್ಲ ಶಕುನಗಳೇನಾಗಿದೆ, ಇಲ್ಲಿ ಏನೋ ಒಂದಷ್ಟು ಕೆಟ್ಟ ಶಕುನಗಳು ನನಗೆ ಕಾಣಿಸ್ತಾ ಇದೆ, ದಯವಿಟ್ಟು ನೀವು ಹೋಗೋದು ಬೇಡ. ನನ್ನ ಭಯ ಅನ್ನುವಂಥದ್ದು ಕೇವಲ ಮೂರ್ಖತನದ ಆಲೋಚನೆ ಅಲ್ಲ, ಬದಲಿಗೆ ಮುಂದೆ ಏನೋ ಒಂದು ದೊಡ್ಡ ದುರಂತ ನಡೀತಾ ಇದೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ, ದಯವಿಟ್ಟು ನನ್ನ ಮಾತನ್ನು ಕೇಳಿ ಅಂತ ಹೇಳಿ ಗಂಡನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. She even kneels before him and asks him to stay home. ಅವಳು
ಕೇವಲ ಕೇಳ್ಕೊಳ್ಳೋದಲ್ಲ, ಜೊತೆಗೆ ಏನು ಮಾಡ್ತಾಳೋ ಮಂಡಿಯಲ್ಲಿ ಕೂತು ತನ್ನ ಗಂಡನನ್ನು ಬೇಡ್ಕೊಳ್ತಾಳೆ, ದಯವಿಟ್ಟು ನೀವು ಇವತ್ತು ಮನೆಯಲ್ಲೇ ಇರಬೇಕು, ಮನೆಯಿಂದ ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಬೇಡ್ಕೊಳ್ತಾಳೆ. ಸಜೆಸ್ಟಿಂಗ್ ದಟ್ ಹಿ ಶುಡ್ ಟೆಲ್ ದ ಸನೆಟ್ ಹಿ ಈಸ್ ಸಿಕ್. ಅವಳು ಮತ್ತೆ ಏನು ಸೂಚನೆಯನ್ನು ಕೊಡ್ತಾಳೆ ಅಂತಂದರೆ, ಅಥವಾ ಮತ್ತೆ ಏನು ಅವನಿಗೆ ಸಜೆಸ್ಟ್ ಮಾಡ್ತಾಳೆ ಅಂತಂದರೆ, ಇವತ್ತು ನೀವು ದಯವಿಟ್ಟು ಮನೆಯಿಂದ ಹೊರಗಡೆ ಹೋಗೋದು ಬೇಡ, ನೀವು ಸನೆಟ್ಟಿಗೆ ಏನು ಹೋಗಬೇಕಾಗಿದೆ ಆ ಸನೆಟ್ಟಿಗೆ ಹೋಗೋದಕ್ಕೆ ನನಗೆ ಇವತ್ತು ಹುಷಾರಿಲ್ಲ, ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಅಂತ ಹೇಳಿ ಅವಳು ಸೂಚನೆಯನ್ನು ಕೊಡ್ತಾಳೆ. ಅಟ್ ಫಸ್ಟ್ ಸೀಸರ್ ಈಸ್ ಮೂವ್ಡ್ ಬೈ ಹರ್ ಜೆನ್ಯೂನ್ ಫಿಯರ್ ಆ್ಯಂಡ್ ಲವ್. ಈ ಎಲ್ಲ ವಿಚಾರಗಳು ಅಥವಾ ಈ ಎಲ್ಲ ಆ್ಯಕ್ಟಿಂಗ್ ಏನು ನಡೀತಾ ಇತ್ತು ಇದನ್ನೆಲ್ಲ ಕಂಡಾಗ ಸೀಸರ್ ಏನು ಮಾಡ್ತಾನೆ, ಹೌದು ತನ್ನ ಹೆಂಡತಿಯ ಪ್ರೀತಿ ಏನಿರುತ್ತೆ ಆ ಪ್ರೀತಿ ಅಥವಾ ಆಕೆಯ ಪ್ರಾಮಾಣಿಕತೆಯ ಪ್ರೀತಿಯನ್ನು ನೋಡಿ ಆಯಿತು ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ತಯಾರಾಗ್ತಾನೆ. ಹಿ ಅಗ್ರೀಸ್ ಟು ಸ್ಟೇ ಹೋಮ್ ಜಸ್ಟ್ ಟು ಮೇಕ್ ಹರ್ ಫೀಲ್ ಬೆಟರ್, ಶೋಯಿಂಗ್ ದಾಟ್ ಹಿ ಡಸ್ ಕೇರ್ ಫಾರ್ ಹರ್. ಅಂದರೆ ಇಲ್ಲಿ ಸರಿ ಆಯಿತು, ಇಷ್ಟೆಲ್ಲ ಕೇಳ್ಕೊತಾ ಇದೆಯಲ್ಲ, ಇವತ್ತೆಲ್ಲೂ ಹೋಗೋದಿಲ್ಲ ಬಿಡು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅವನು ಹೇಳ್ತಾನೆ. ಏನಕ್ಕೆ ಅಂತಂದರೆ ನನಗೂ ಕೂಡ ಅವಳ ಬಗ್ಗೆ ಕೇರ್ ಇದೆ ಅನ್ನೋದನ್ನ ಅವನು ತೋರಿಸ್ಬೇಕಿತ್ತು ಅವಳಿಗೆ, ಅಥವಾ ಅವಳೇನು ಪ್ರಾಮಾಣಿಕವಾದಂತಹ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಬೇಕಿತ್ತು. ಹಾಗಾಗಿ ಆಯಿತು, ನಾನೆಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಅವಳಿಗೆ ಸಮಾಧಾನವನ್ನು ಮಾಡ್ತಾನೆ. ಹವೆವರ್ the situation changes when Decius Brutus, one of the conspirator, arrives at Caesar's house. ಈ ಎಲ್ಲ ಸಿಚುವೇಶನ್ ನಡೀತಾ ಇರಬೇಕಾದ್ರೆ ತಕ್ಷಣಕ್ಕೆ ಇಲ್ಲಿ ಬದಲಾಗುವಂತಹ ಒಂದು ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂತಂದರೆ ಸೀಸರ್ನ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರು? ಡೆಸಿಯಸ್ ಬ್ರೂಟಸ್ ಬರ್ತಾನೆ. ಅವನು ಯಾರಾಗಿರ್ತಾನೆ ಅಂದರೆ ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್, ಅಂದರೆ ಇಲ್ಲಿ ಸಂಚುಕೋರರು ಏನೆಲ್ಲ ಇದ್ರಲ್ವ ಸೀಸರ್ನ ಕೊಲೆ ಮಾಡಬೇಕು ಅಂತ, ಆ ಸಂಚುಕೋರರಲ್ಲಿ ಒಬ್ಬನಾಗಿರುವವನು ಯಾರು? ಈ ಡೆಸಿಯಸ್ ಬ್ರೂಟಸ್ ಕೂಡ ಆಗಿರ್ತಾನೆ. ಅವನು ಈ ಎಲ್ಲ ಸಂಗತಿಗಳನ್ನು ನೋಡಿದಾಗ, ಅಂದರೆ ಇವತ್ತು ಅವನು ಸೆನೆಟ್ಗೆ ಹೋಗೋದಿಲ್ಲ ಅಂತ ತನ್ನ ಹೆಂಡತಿಗೆ ಪ್ರಾಮಿಸ್ ಮಾಡಿದ್ದನ್ನೆಲ್ಲ ನೋಡಿದಾಗ, ಡೆಸಿಯಸ್ ನೋಸ್ ದಟ್ ಇಫ್ ಸೀಸರ್ ಸ್ಟೇಸ್ ಹೋಮ್ ದೇರ್ ಪ್ಲ್ಯಾನ್ ಟು ಕಿಲ್ ಹಿಮ್ ವಿಲ್ ಫೇಲ್. ಏನಾಗುತ್ತೆ ಇದನ್ನೆಲ್ಲ ನೋಡ್ತಿದ್ದಾಗ ಅವನಿಗೆ ಏನು ಅನಿಸುತ್ತೆ, ನಾವು ಈಗಾಗಲೇ ಅವನನ್ನು ಕೊಲೆ ಮಾಡಬೇಕು, ಈ ದಿನವೇ ಕೊಲೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅದಕ್ಕೆಲ್ಲ ತಯಾರಿಗಳನ್ನು ಮಾಡ್ಕೊಂಡಾಗಿದೆ. ಒಂದು ವೇಳೆ ಅವನೇನಾದರೂ ಸೆನೆಟ್ಗೆ ಬರದೆ ಹೋದರೆ ನಮ್ಮ ಪ್ಲ್ಯಾನ್ ಎಲ್ಲ ಏನಾಗುತ್ತೆ, ಫ್ಲಾಪ್ ಆಗುತ್ತೆ. ಸೊ ಹಿ ಕ್ಲೆವರ್ಲಿ ಯೂಸಸ್ ವರ್ಡ್ಸ್ ಟು ಟ್ರಿಕ್ ಸೀಸರ್. ಅದಕ್ಕೆ ಅವನೇನು ಮಾಡ್ತಾನೆ, ಇಲ್ಲಿ ಒಂದಷ್ಟು ಬುದ್ಧಿವಂತಿಕೆ ಅಥವಾ ಚಾಣಾಕ್ಷತನವನ್ನು ತೋರಿಸ್ತಾನೆ ಅಂತಲೇ ಹೇಳ್ಬೋದಾಗಿರುತ್ತೆ, ಸೀಸರ್ನ ಕನ್ವಿನ್ಸ್ ಮಾಡೋದಕ್ಕೆ ಅಥವಾ ಸೀಸರ್ನ ತನ್ನ ದಾರಿಗೆ ತೆಗೆದುಕೊಳ್ಳೋದಕ್ಕೆ. ಹಿ ಟೆಲ್ಸ್ ಸೀಸರ್ಸ್ ದಟ್ ಕ್ಯಾಲಿಫೋರ್ನಿಯಾ ಹ್ಯಾಸ್ ಮಿಸ್ಅಂಡರ್ಸ್ಟುಡ್ ದ ಡ್ರೀಮ್. ನಿನ್ನ ವೈಫಿಗೆ ಏನು ಕನಸೆಲ್ಲ ಬಿದ್ದಿದೆಯಲ್ಲ ಅದು ನಿಜ ಇರ್ಬೋದು, ಆದರೆ ಆಕೆ ಅರ್ಥ ಮಾಡ್ಕೊಂಡಿರುವಂತಹ ರೀತಿ ಸರಿ ಇಲ್ಲ, ಅವಳದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾಳೆ. ಹಿ ಗಿವ್ಸ್ ಇಟ್ಸ್ ಎ ಲಕ್ಕಿ ಇನ್ಸ್ಪಿರೇಷನ್ ಸೇಯಿಂಗ್ ದಟ್ ದ ಬ್ಲಡ್ ಫ್ಲೋಯಿಂಗ್ ಫ್ರಮ್ ದ ಸ್ಟ್ಯಾಚ್ಯೂ ಮೀನ್ಸ್ ದಟ್ ಸೀಸರ್ ವಿಲ್ ಗಿವ್ ನ್ಯೂ ಲೈಫ್ ಆ್ಯಂಡ್ ಸ್ಟ್ರೆಂತ್ ಟು ರೋಮ್. ಅಲ್ಲಿ ಏನು ಸ್ಟ್ಯಾಚ್ಯೂಯಿಂದ ಬ್ಲಡ್ ಫ್ಲೋ ಆಗ್ತಾ ಇತ್ತು ಅದನ್ನು ನೋಡಿ ಜನಗಳು ನಗ್ತಾ ಇದ್ರು, ಅದನ್ನು ಕೈಗದ್ದಿ ಆ ಜನಗಳು ಸಂತೋಷ ಪಡ್ತಿದ್ರಲ್ವ, ಅದನ್ನು ಇವನು ಯಾವ ರೀತಿ ಟರ್ನ್ ಮಾಡಿ ಹೇಳ್ತಾನೆ ಅಂತಂದರೆ, ನೀನು ಈ ಒಂದು ರೋಮ್ನ ಜನತೆಗೆ ಒಂದು ಹೊಸ ಶಕ್ತಿಯನ್ನು, ಹೊಸ ಜೀವನವನ್ನು ಕೊಡಕ್ಕೆ ಹೊರಟಿದೆಯಾ ಅನ್ನುವಂಥ ಒಂದು ಸೂಚನೆ ಆಗಿರುತ್ತೆ. ಆದರೆ ನಿನ್ನ ಹೆಂಡತಿ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ಇದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇರೋದು ಅನ್ನೋ ರೀತಿಯಲ್ಲಿ ವಿಚಾರವನ್ನು ಟರ್ನ್ ಮಾಡ್ತಾನೆ. He tells Caesar that the people dipping their hands in the blood are actually looking for his blessing and a part of his ಗ್ರೇಟ್ನೆಸ್ಸಸ್. ಅವನೇನು ಹೇಳ್ತಾನೆ, ಈ ಕೈಗಳನ್ನು ಅದ್ದಿ ಏನು ಅವ್ರು ನೋಡಿ ನಗ್ತಾ ಇದ್ರು ಅಂತ ಹೇಳಿದ್ಲಲ್ಲ ನಿನ್ನ ಹೆಂಡತಿ, ಅದು ಏನಾಗಿದೆ ಅಂತಂದರೆ ನಿನ್ನ ಒಂದು ಬ್ಲೆಸ್ಸಿಂಗ್ನ, ನಿನ್ನ ಒಂದು ಆಶೀರ್ವಾದವನ್ನು ಜನಗಳು ಆಶಿಸ್ತಾ ಇದ್ದಾರೆ. ನೀನು ಈ ರೋಮ್ನ ಜನತೆಗೆ ಅವರಿಗೆ ಸ್ಫೂರ್ತಿದಾಯಕನಾಗಿ ಇರ್ತೀಯ ಅನ್ನೋದನ್ನು ಇಲ್ಲಿ ಸೂಚಿಸುತ್ತೆ ಅಂತ ಹೇಳಿ ಅವನು ಹೇಳ್ತಾನೆ. ಡೆಸಿಸ್ ಆಲ್ಸೋ ಪ್ಲೇಸ್ ವಿತ್ ಸೀಸರ್ಸ್ ಈಗೋ. ಮತ್ತು ಇನ್ನು ಈ ಇಷ್ಟೆಲ್ಲ ಹೇಳಿದ ಆದಮೇಲೆ ಒಂದು ವೇಳೆ ಅವನೇನಾದರೂ ಕನ್ವಿನ್ಸ್ ಆಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಈಗ ಅವನ ಈಗೋಗೆ ಟಚ್ ಆಗೋ ರೀತಿಯಲ್ಲಿ ಮಾತುಗಳನ್ನು ಶುರು ಮಾಡ್ತಾನೆ. ಸೆಕೆಂಡ್ ಟೈಪ್ಸ್ ಆಫ್ ಸ್ಪೀಚ್ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಅವನ ಮಾತುಗಳ ರೀತಿ ಬದಲಾಗುತ್ತೆ.
ಇದೆಲ್ಲ ಹೇಳಿದ್ರೂ ಕೂಡ ಈ ಶಕುನಗಳ ಬಗ್ಗೆ ಒಂದು ವೇಳೆ ನಂಬಿಕೆ ಇಲ್ಲದೆ ಇರಬಹುದು, ಹೆಂಡತಿ ಬಗ್ಗೆ ಪ್ರೀತಿ ಇದ್ದವನು ಇದನ್ನೆಲ್ಲ ಒಪ್ಪದೇ ಇರಬಹುದು. ಈಗ ಏನು ಮಾಡ್ಬೇಕು ನಾವು, ಅವರ ಒಂದು ಈಗೋಗೆ ಹರ್ಟ್ ಆಗೋ ರೀತಿಯಲ್ಲಿ, ಈಗೋಗೆ ಟಚ್ ಆಗೋ ರೀತಿಯಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿ ಅವನು ಏನಂತ ಮಾತಾಡ್ತಾನೆ, ಹಿ ಟೆಲ್ಸ್ ಸೀಸರ್ಸ್ ದಟ್ ದ ಸೆನೆಟ್ ಪ್ಲಾನ್ಸ್ ಟು ಗಿವ್ ಹಿಮ್ ಎ ಕ್ರೌನ್ ದಟ್ ಡೇ. ಈ ಒಂದು ಸೆನೆಟಿನಲ್ಲಿ ಏನು ಪ್ರೋಗ್ರಾಮ್ ನಡೀತಾ ಇದೆ, ಅವನಿಗೆ ಒಂದು ಕಿರೀಟವನ್ನು ಕೊಡುವಂತಹ ಒಂದು ಪ್ರೋಗ್ರಾಮ್ ನಡೀತಾ ಇರೋ, ನಿನಗೆ ಕಿರೀಟವನ್ನು ಕೊಡುವಂತಹ ದಿನ. ಆ್ಯಂಡ್ ಇಫ್ ಹೀ ಸ್ಟೇಸ್ ಹೋಮ್ ಬಿಕಾಸ್ ಆಫ್ ಹಿಸ್ ವೈಫ್ಸ್ ಬ್ಯಾಡ್ ಡ್ರೀಮ್, ಪೀಪಲ್ ವಿಲ್ ಲಾಫ್ ಅಟ್ ಹಿಮ್ ಆ್ಯಂಡ್ ಥಿಂಕ್ ಹಿ ಈಸ್ ಎ ಕವರ್ಡ್. ಅಂದರೆ ನೀನು ಒಂದು ವೇಳೆ ನಿನ್ನ ಹೆಂಡತಿ ಮಾತನ್ನು ಕೇಳಿಕೊಂಡು ಇವತ್ತು ನೀನೇನಾದರೂ ಮನೇಲೇ ಉಳ್ಕೊಂಡು ಅದಕ್ಕೆ ಜನರೇನಾದರೂ ಕಾರಣವನ್ನು ಕೇಳಿದಾಗ ನೀನು ಹೇಳಿದರೆ, ನನ್ನ ಹೆಂಡತಿಗೆ ಕೆಟ್ಟ ಕನಸು ಬಿದ್ದಿತ್ತು, ಅದಕ್ಕೋಸ್ಕರ ನಾನು ಹೊರಗಡೆ ಬರಲಿಲ್ಲ, ಸೆನೆಟ್ಗೆ ಬರಲಿಲ್ಲ ಅಂತ ಹೇಳಿದರೆ ಜನ ಏನು ಮಾಡ್ತಾರೆ, ಅದನ್ನು ಕೇಳ್ಬಿಟ್ಟು ನಗ್ತಾರೆ. ನಗೋದು ಮಾತ್ರ ಅಲ್ಲ, ಸೀಸರ್ನ ಒಬ್ಬ ಏನು ಹೀರೋ ಅಂತ ಹೇಳಿ ಜನರೆಲ್ಲ ಅಂದ್ಕೊಂಡಿದ್ದಾರಲ್ಲ, ಅದ್ರ ಬದಲಿಗೆ ಏನಂತ ಹೇಳ್ತಾರೆ ಅವರೆಲ್ಲ, ನಿನ್ನನ್ನು ಹೇಡಿ ಅಂತ ಹೇಳಿ ಭಾವಿಸ್ತಾರೆ ಅಂತ ಹೇಳಿ ಹೇಳ್ತಾನೆ. ಸೀಸರ್ ಹೂ ಈಸ್ ವೆರಿ ಪ್ರೌಡ್ ಆ್ಯಂಡ್ ಆಂಬಿಷಿಯಸ್ listen to Decius instead of his wife. He decides that Calpurnia's fear or foolish and chooses to go to the Senate. Decius ಏನು ಹೇಳ್ತಾನೆ ಅದನ್ನೆಲ್ಲದನ್ನು ಹೌದು ನಿಜ ಅಂತ ಹೇಳಿ ಅವನು ಒಪ್ಕೊಳ್ತಾನೆ. ಸೀಸರ್ ತನ್ನ ಹೆಂಡತಿಯ ಮಾತಿನ ಬದಲು ಏನು ಮಾಡ್ತಾನೆ, ಡೇಸಿಸ್ನ ಮಾತನ್ನು ಕೇಳ್ತಾನೆ. ಇಷ್ಟೊತ್ತವರೆಗೂ ಹೆಂಡತಿ ಮಾತನ್ನು ಕೇಳಿದ್ದ, ಈಗ ಡೇಸಿಸ್ ಬಂದು ಹೇಳಿದ ತಕ್ಷಣ ಈಗ ಹೆಂಡತಿ ಮಾತನ್ನು ತಪ್ಪು ಅಂತ ಹೇಳಿ ಭಾವಿಸಿ ಈಗ ಕ್ಯಾಲ್ಪೋರ್ನಿಯಾಳ ಭಯ ಅನ್ನೋಂಥದ್ದು ಮೂರ್ಖತನ ಅಂತ ಹೇಳಿ ಅವನು ಯೋಚನೆ ಮಾಡಿಬಿಟ್ಟು ಸರಿ ನಾನು ಸೆನೆಟ್ಗೆ ಹೋಗ್ತೀನಿ ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾನೆ. ದ ಇಂಪಾರ್ಟೆನ್ಸ್ ಆಫ್ ಕ್ಯಾಲ್ಪೋರ್ನಿಯಾಸ್ ನೈಟ್ ಮರೆ ಲೈಸ್ ಇನ್ ದ ಫ್ಯಾಕ್ಟ್ ದಟ್ ಇಟ್ ವಾಸ್ ದ ಫೈನಲ್ ವಾರ್ನಿಂಗ್ ದಟ್ ಕುಡ್ ಹ್ಯಾವ್ ಸೇವ್ಡ್ ಸೀಸರ್ಸ್ ಲೈಫ್. ಈ ಒಂದು ದುಸ್ವಪ್ನ, ಕ್ಯಾಲ್ಪೋರ್ನಿಯಾಳ ದುಸ್ವಪ್ನ ಅನ್ನುವಂಥದ್ದು ಸೀಸರನ್ನು ಸೇವ್ ಮಾಡುವಂತಹ ಒಂದು ಕೊನೆಯ ಅವಕಾಶ ಆಗಿತ್ತು. ಆದರೆ ಈಗೇನಾಯಿತು, ಅದು ಕೂಡ ಕೈತಪ್ಪಿ ಹೋಯಿತು. ಇಟ್ ಶೋಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಲ್ಪೋರ್ನಿಯಾಸ್ ಹಾನೆಸ್ಟ್ ಲವ್ ಆ್ಯಂಡ್ ದ ಟ್ರಿಕಿ ಆಫ್ ದ ಕಾನ್ಸ್ಪಿರೇಟರ್. ಇದು ಏನನ್ನು ತೋರಿಸುತ್ತೆ ಅಂತಂದರೆ ಕ್ಯಾಲ್ಪೋರ್ನಿಯಾಳ ಪ್ರಾಮಾಣಿಕವಾದಂತಹ ಪ್ರೀತಿ ಮತ್ತು ಸಂಚುಕೋರರ ಕ್ರೂರತನವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ವೈಲ್ ಕ್ಯಾಲ್ಪೋರ್ನಿಯಾ ವಾಸ್ ಯೂಸಿಂಗ್ ಹರ್ ಫೀಲಿಂಗ್ಸ್ ಟು ಪ್ರೊಟೆಕ್ಟ್ ಹಿಮ್, ಡೇಸಿಯಸ್ ಯೂಸ್ಡ್ ಸೀಸರ್ಸ್ ಪ್ರೈಡ್ ಟು ಲೀಡ್ ಹಿಮ್ ಟು ಹಿಸ್ ಡೆತ್. ಇಲ್ಲಿ ಕ್ಯಾಲ್ಪೋರ್ನಿಯಾ ಅವಳ ಪ್ರಾಮಾಣಿಕವಾದಂತಹ ಪ್ರೀತಿಯಿಂದ ಅವನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಡೇಸಿಯಸ್ ಏನು ಮಾಡ್ತಾನೆ, ಅವನಲ್ಲಿ ಇರುವಂತಹ ಅಂದರೆ ಸೀಸರ್ನ ಈಗೋ ಅಥವಾ ಹೆಮ್ಮೆಯನ್ನು ಬಳಸ್ಕೊಂಡು, ಅವನಲ್ಲಿರುವಂತಹ ಅಹಂಕಾರ ಗರ್ವಗಳನ್ನು ಬಳಸ್ಕೊಂಡು ಅವನ ಸಾವಿಗೆ ದಾರಿಯಾಗಿ ಮಾಡ್ಕೊಳ್ತಾನೆ ಅಥವಾ ದಾರಿಯಾಗಿ ಬಳಸ್ಕೊಳ್ತಾನೆ ಅಂತಲೇ ಹೇಳ್ಬೋದು. ಇನ್ ದ ಎಂಡ್ ದ ಡ್ರೀಮ್ ಕಮ್ಸ್ ಟ್ರೂ ಎಕ್ಸಾಕ್ಟ್ಲಿ ಹ್ಯಾಸ್ ಶಿ ಶೋ ಇಟ್. Caesar is stabbed many times by the senators. ಕ್ಯಾಲ್ಪೋರ್ನಿಯಾಗೆ ಯಾವ ರೀತಿ ಕನಸು ಬಿದ್ದಿತ್ತಲ್ವ ಅದೇ ರೀತಿಯಲ್ಲಿ ಇಲ್ಲಿ ಸೀಸರ್ನ ಕೊಲೆ ಕೂಡ ನಡೆಯುತ್ತೆ. ಹೇಗೆ ಅಂತಂದರೆ ಇಲ್ಲಿ ಸ್ಟ್ಯಾಚ್ಯೂಗೆ ನೂರಾರು ಹೋಲುಗಳು ಇರುವ ರೀತಿಯಲ್ಲಿ ಅವಳಿಗೆ ಏನು ಕನಸು ಬಂದಿತ್ತು, ಅದರಿಂದ ರಕ್ತ ಹೊರಗಡೆ ಬರೋ ರೀತಿ, ಫೌಂಟೇನ್ ಥರ ಹೊರಗಡೆ ಬರೋ ರೀತಿ ಏನು ಕನಸು ಬಿದ್ದಿತ್ತು, ಅದೇ ರೀತಿ ಇಲ್ಲಿ ಈ ಕಾನ್ಸ್ಪಿರೇಟರ್ಸ್ ಎಲ್ಲ ಅವನನ್ನು ಚುಚ್ಚಿ 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 ಸಾಯಿಸ್ತಾರೆ. ಕಾನ್ಸ್ಪಿರೇಟರ್ಸು ಏನು ಒಂದು ಗ್ರೂಪ್ ಇತ್ತಲ್ವ ಅವರೆಲ್ಲರೂ ಕೂಡ ಒಬ್ಬರ ನಂತರ ಒಬ್ಬರು ಇಲ್ಲಿ ಸೀಸರ್ನ ಚುಚ್ಚಿ ಕೊಲೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅವಳಿಗೆ ಯಾವ ರೀತಿ ಕನಸು ಬಿದ್ದಿತ್ತು ಅದೇ ರೀತಿ ಇಲ್ಲಿ ಅವನನ್ನು ಕೊಲೆ ಮಾಡಲಾಯಿತು ಅಂತಲೇ ಹೇಳ್ಬೋದಾಗಿರುತ್ತೆ. ದಿಸ್ ಪಾರ್ಟ್ ಆಫ್ ದ ಪ್ಲೇ teaches us that the Caesar biggest mistake was the ignoring the person who truly loved him and choosing to listen to those who only wanted to use him. ಇಲ್ಲಿ ನಾವು ಎರಡು ರೀತಿಯ ಡಿಫ್ರೆನ್ಸಸ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಏನು ಅಂತಂದರೆ ಸೀಸರ್ಗೆ ಪ್ರೀತಿಯನ್ನು ಮಾಡುವಂಥವರು ಇದ್ದರು, ಜೊತೆಗೆ ಅವನನ್ನು ದ್ವೇಷಿಸುವಂಥವರು ಇದ್ದರು. ಅವನು ಪ್ರೀತಿ ಮಾಡೋರನ್ನ ಬಿಟ್ಟು ದ್ವೇಷಿಸೋರನ್ನ ಆಯ್ಕೆ ಮಾಡಿಕೊಂಡು ಹಾಗಾಗಿ ತನ್ನ ಸಾವನ್ನು ತಾನೇ ತಂದ್ಕೊಂಡ. ನೆಕ್ಸ್ಟ್ ಇನ್ನೂ ಒಂದು ಕ್ವಶನು, ಬ್ರೂಟಸ್ ಈಸ್ ದ ವಿಕ್ಟಿಮ್ ಆಫ್ ಕಾನ್ಸ್ಪಿರೆನ್ಸಿ ಇನ್ ಜೂಲಿಯಸ್ ಸೀಸರ್ ಜಸ್ಟಿಫೈ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ಒಂದು ಮುಖ್ಯವಾದಂತಹ ಪ್ರಶ್ನೆಯೇ ಆಗಿರುತ್ತೆ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬ್ರೂಟಸ್ ಸಂಚಿನ ಬಲಿಪಶು ಸಮರ್ಥಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋದಾದರೆ, ಇನ್ ವಿಲಿಯಂ ಶೇಕ್ಸ್ಪಿಯರ್ಸ್ ಪ್ಲೇ ಜೂಲಿಯಸ್ ಸೀಸರ್
We usually think of Caesar as the only victim of the ಕಾನ್ಸ್ಪಿರೆನ್ಸಿ. ಈ ಒಂದು ನಾಟಕದಲ್ಲಿ ಸೀಸರನ್ನ ಮಾತ್ರ ಇಲ್ಲಿ ಬಲಿಪಶುವಾಗಿ ಅಥವಾ ಮೋಸದಿಂದ ಕೊಲೆ ಮಾಡಿದ್ರು. ಹವೆವರ್ ಇಫ್ ವಿ ಲುಕ್ ಕ್ಲೋಸ್ಲಿ, ಬ್ರೂಟಸ್ ಈಸ್ ಆಲ್ಸೋ ಎ ಮೇಜರ್ ವಿಕ್ಟಿಮ್. ನಾವು ಇದನ್ನ ಬಹಳ ಹತ್ತಿರದಿಂದ ಅಥವಾ ಇದನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ಬ್ರೂಟಸ್ ಕೂಡ ಒಬ್ಬ ಪ್ರಮುಖವಾದಂತಹ ಬಲಿಪಶು ಅಂತಲೇ ಹೇಳ್ಬಹುದಾಗಿರುತ್ತೆ. ಹಿ ಈಸ್ not a victim of physical violence like a Caesar, but he is a victim of emotional and mental manipulation. ಇಲ್ಲಿ ಸೀಸರನ್ನ ಕೊಲೆ ಮಾಡುವ ಮೂಲಕ ಅವನನ್ನು ವಿಕ್ಟಿಮ್ ಆಗಿ ಮಾಡಿದ್ರೆ, ಇಲ್ಲಿ ಬ್ರೂಟಸ್ನ ಏನು ಮಾಡ್ತಾರೆ, ಭಾವನಾತ್ಮಕ ಮತ್ತೆ ಮಾನಸಿಕ ಕುತಂತ್ರಕ್ಕೆ ಬಲಿಪಶುವಾಗಿ ಇಲ್ಲಿ ಮಾಡ್ತಾರೆ. ವೈಲ್ ದ ಅದರ್ ಕಾನ್ಸ್ಪಿರೇಟರ್ಸ್ act out of jealousy, Brutus is tricked into joining them because of his own goodness and his love for Rome. ಇಲ್ಲಿ ಕಾನ್ಸ್ಪಿರೇಟರ್ಸ್ ಅಥವಾ ಸಂಚುಕೋರರು ಏನಿದ್ರು ಅವರೆಲ್ಲರಿಗೂ ಕೂಡ ಸೀಸರ್ನ ಕಂಡ್ರೆ ಅಸೂಯೆ ಇತ್ತು. ಹಾಗಾಗಿ ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಬಯಸಿದ್ರು. ಆದರೆ ಬ್ರೂಟಸ್ಗೆ ಅಂತಹ ಯಾವುದೇ ರೀತಿಯಾದಂತಹ ಅಸೂಯೆ ಆಗಲಿ ಕೆಟ್ಟ ಭಾವನೆಗಳಾಗಲಿ ಸೀಸರ್ನ ಬಗ್ಗೆ ಇರಲಿಲ್ಲ. ಆದರೂ ಕೂಡ ಅವನು ಕೊಲೆಗಡಕ ಆಗೋದಕ್ಕೆ ಕಾರಣ ಏನಾಯಿತು ಅಂದರೆ ಅವನಲ್ಲಿ ಇದ್ದಂತಹ ಒಳ್ಳೆತನ ಮತ್ತು ರೋಮ್ನ ಮೇಲಿರುವಂತಹ ಅತಿಯಾದ ಪ್ರೀತಿ ಈ ಸಂಚಿನಲ್ಲಿ ಭಾಗಿಯಾಗುವಂತೆ ಅವನಿಗೆ ಮಾಡಿ. ದ ಪರ್ಸನ್ ಹೂ ಟರ್ನ್ಸ್ ಬ್ರೂಟಸ್ ಇಂಟು ಎ ವಿಕ್ಟಿಮ್ ಈಸ್ ಕ್ಯಾಶಿಯಸ್. ಇಲ್ಲಿ ವಿಕ್ಟಿಮ್ ಆಗಿ ಅಂದರೆ ಬಲಿಪಶುವಾಗಿ ಬ್ರೂಟಸ್ನ ಯಾರು ಮಾಡಿದ್ದು ಅಂತಂದರೆ ಕ್ಯಾಶಿಯಸ್ ಆಗಿರ್ತಾನೆ. ಕ್ಯಾಶಿಯಸ್ ನೋಸ್ ದಟ್ ಬ್ರೂಟಸ್ ಈಸ್ ಎ ಮೈನ್ ಆಫ್ ಹೈ ಹಾನರ್ ಆ್ಯಂಡ್ ದಟ್ ದ ಪೀಪಲ್ ಆಫ್ ರೋಮ್ ಲವ್ ಹಿಮ್. ಅಂದರೆ ಇಲ್ಲಿ ಕ್ಯಾಶಿಯಸ್ಗೆ ಗೊತ್ತಿತ್ತು ಬ್ರೂಟಸ್ನ ಶಕ್ತಿ ಏನು, ಅವನ ದೇಶದ ಬಗ್ಗೆ ಇರುವಂತಹ ಪ್ರಾಮಾಣಿಕ ಪ್ರೀತಿ ಏನು, ದೇಶದ ಜನತೆ ಅವನನ್ನು ಎಷ್ಟೆಲ್ಲ ಪ್ರೀತಿಸ್ತಾರೆ ಗೌರವಿಸ್ತಾರೆ ಅನ್ನೋದು ಗೊತ್ತಿತ್ತು. ಸೊ ಅಂಥ ಒಂದು ಒಳ್ಳೆಯತನವನ್ನು ಇಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ ಅಂತಲೇ ಹೇಳ್ಬೋದಾಗಿರುತ್ತೆ. ಹಿ ರಿಯಲೈಸ್ ದಟ್ ಇಫ್ ಬ್ರೂಟಸ್ ಜಾಯಿನ್ ದ ಪ್ಲಾಟ್, ದ ಮರ್ಡರ್ ಆಫ್ ಸೀಸರ್ ವಿಲ್ ಲುಕ್ ಲೈಕ್ ಎ ನೋಬಲ್ ಆ್ಯಕ್ಟ್. ಒಂದು ವೇಳೆ ಬ್ರೂಟಸ್ ಏನಾದರೂ ನಮ್ಮ ಗ್ರೂಪಿಗೆ ಸೇರಿಕೊಂಡ್ರೆ ಇದು ಕೊಲೆಯಾಗಿ ಕಾಣೋದಿಲ್ಲ. ಯಾಕೆ ಅಂದರೆ ಬ್ರೂಟಸ್ ಒಬ್ಬ ಅತ್ಯುತ್ತಮವಾದಂತಹ ವ್ಯಕ್ತಿ. ಅಲ್ಲಿ ಪ್ರತಿಯೊಬ್ಬ ಜನರು ಕೂಡ ಬ್ರೂಟಸ್ನ ಪ್ರೀತಿಸ್ತಾರೆ. ಹಾಗಾಗಿ ಬ್ರೂಟಸ್ ಏನಾದರೂ ತಪ್ಪು ಮಾಡಿದರೆ ಅದು ತಪ್ಪಾಗೋದಿಲ್ಲ, ಅದೊಂದು ಪವಿತ್ರ ಕಾರ್ಯ ಅಂತ ಹೇಳಿ ಭಾವಿಸ್ತಾರೆ ಈ ಒಂದು ರೋಮ್ನ ಜನತೆ ಅಂತ ಹೇಳಿ ಅಂದ್ಕೊಂಡಿದ್ದ. ಟು ಮೇಕ್ ದಿಸ್ ಹ್ಯಾಪನ್, Cassius play a psychological game. He noticed that the Brutus is worried about Caesar's growing power. So he feeds that fear. ಈ ಒಂದು ಸಂದರ್ಭದಲ್ಲಿ ಅವನು ಬ್ರೂಟಸ್ನ ತಮ್ಮ ಸಂಘಕ್ಕೆ ಅಥವಾ ತಮ್ಮ ಒಂದು ಗ್ರೂಪ್ಗೆ ಸೇರಿಸ್ಕೊಳ್ಳೋದಕ್ಕೋಸ್ಕರ ಅವನು ಕೆಲವೊಂದಷ್ಟು ಸೈಕಾಲಜಿಕಲ್ ಆಗಿರುವಂತಹ ಗೇಮ್ಗಳನ್ನು ಅವನಿಲ್ಲಿ ಆಡ್ದ. ಸೀಸರ್ ಬೆಳೆತಿರುವಂತಹ ಅಧಿಕಾರದ ಬಗ್ಗೆ ಬ್ರೂಟಸ್ಸು ಸ್ವಲ್ಪ ಆತಂಕಕ್ಕೆ ಒಳಗಾಗಿರ್ತಾನೆ. ಯಾಕೆ ಅಂತಂದರೆ ಇಲ್ಲಿ ಬ್ರೂಟಸ್ ಏನು ಯೋಚನೆ ಮಾಡ್ತಿರ್ತಾನೆ, ರೋಮ್ನ ಜನತೆ ಒಳಿತಿಗೋಸ್ಕರ ಯೋಚನೆ ಮಾಡ್ತಿರ್ತಾನೆ. ಆದರೆ ಕೆಲವರಿಗೆ ಸೀಸರ್ನ ಬಗ್ಗೆ ಕೆಲವೊಂದಷ್ಟು ಅಪನಂಬಿಕೆಗಳಿರುತ್ತೆ ಅಥವಾ ಅಸೂಯೆ ಇರುತ್ತೆ. ಹಾಗಾಗಿ ಸೀಸರ್ ಒಬ್ಬ ಒಳ್ಳೆಯ ಉತ್ತಮವಾದಂತಹ ರಾಜನಾಗಲು ಅಥವಾ ಲೀಡರ್ ಆಗೋದಕ್ಕೆ ಸರಿಯಾದಂತಹ ವ್ಯಕ್ತಿ ಅಲ್ಲ ಅನ್ನೋದು ಕೆಲವೊಂದಷ್ಟು ಜನದ ಯೋಚನೆ ಆಗಿರುತ್ತೆ. ಅದೇ ಒಂದು ಯೋಚನೆ ಈ ಬ್ರೂಟಸ್ನ ಕಿವಿಗೂ ಕೂಡ ಬಿದ್ದಿರುತ್ತೆ. ಹಾಗಾಗಿ ಒಂದು ವೇಳೆ ಏನಾದರೂ ಸೀಸರ್ ಲೀಡರ್ ಆದರೆ ರೋಮ್ನ ಜನತೆಗೆ ಏನಾದರೂ ಅಪಾಯ ಆಗ್ಬಿಡುತ್ತೋ ಅನ್ನುವಂಥ ಒಂದಷ್ಟು ಆತಂಕಗಳನ್ನು ಇಟ್ಕೊಂಡು ಕನ್ಫ್ಯೂಷನ್ಸ್ನಲ್ಲಿ ಇರ್ತಾನೆ. ಇಂಥ ಒಂದು ಸಂದರ್ಭವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಯಾರು ಅಂತಂದರೆ ಕ್ಯಾಶಿಯಸ್ ಆಗಿರ್ತಾನೆ. ಆ ಒಂದು ಭಯವನ್ನು ಇನ್ನೊಂದಷ್ಟು ಹೆಚ್ಚು ಮಾಡಿಬಿಟ್ಟು ಬ್ರೂಟಸ್ನ ತನ್ನ ಸಂಘಕ್ಕೆ ಸೇರಿಸ್ಕೊಂಡು ಅಥವಾ ತಮ್ಮ ಒಂದು ಗ್ರೂಪ್ಗೆ ಸೇರಿಸ್ಕೊಂಡು ಹಿ ಯೂಸಸ್ ಗ್ಯಾಸ್ ಲೈಟಿಂಗ್ ಟೆಕ್ನಿಕ್, telling Brutus that he is just as great as Caesar and that the people of Rome are looking to him
ಫಾರ್ ಲೀಡರ್ಶಿಪ್. ನೀನು ಕೂಡ ಸೀಸರ್ನಷ್ಟೇ ಒಬ್ಬ ಶ್ರೇಷ್ಠವಾದಂತಹ ವ್ಯಕ್ತಿ. ನೀನು ಕೂಡ ಈ ಒಂದು ರೋಮ್ನ ನಾಯಕತ್ವವನ್ನು ಪಡೆಯೋದಕ್ಕೆ ಅಥವಾ ನಾಯಕನಾಗೋದಕ್ಕೆ ತುಂಬ ಸಮರ್ಥನಿದ್ದೀಯಾ, ನೀನು ನಾಯಕ ಆಗಬೇಕು ಅಂತ ಹೇಳಿ ಈ ಒಂದು ರೋಮ್ನ ಜನತೆ ಏನು ಮಾಡ್ತಾ ಇದ್ದಾರೆ, ಭಾವಿಸ್ತಾ ಇದ್ದಾರೆ. ನೀನು ಈ ರೋಮ್ನ ನಾಯಕ ಆಗಬೇಕು ಅಂತ ಹೇಳಿ ಅವನನ್ನು ಇಲ್ಲಿ ದಾರಿ ತಪ್ಪಿಸ್ತಾನೆ. ದ ಮೋಸ್ಟ್ ಕ್ರೂರಲ್ ಪಾರ್ಟ್ ಆಫ್ ದಿಸ್ ಕಾನ್ಸ್ಪಿರೆನ್ಸಿ ಅಗೇನೆಸ್ಟ್ ಬ್ರೂಟಸ್ ಈಸ್ ದ ಫೇಕ್ ಲೆಟರ್ಸ್. ಈ ಒಂದು ಸಿಚುವೇಶನ್ನ ನಿಜ ಅಂತ ಹೇಳಿ ಮಾಡೋದಕ್ಕೆ ಅವನು ಕೆಲವೊಂದಷ್ಟು ಇಲ್ಲಿ ಗೇಮ್ಗಳನ್ನು ಆಡ್ತಾನೆ ಬ್ರೂಟಸ್ನ ವಿರುದ್ಧ, ನಕಲಿ ಪತ್ರಗಳನ್ನು ಬರೆಯುವಂತಹದ್ದು. ಕ್ಯಾಶಿಯಸ್ writes several letters in different handwritings, make them look like they came from the ಆರ್ಡಿನರಿ ಸಿಟಿಜನ್ಸ್ ಆಫ್ ರೋಮ್. ಅವನೇನು ಮಾಡ್ತಾನೆ, ಕೆಲವೊಂದಷ್ಟು ಲೆಟರ್ಗಳನ್ನು ಬರೀತಾನೆ ಕ್ಯಾಶಿಯಸ್. ಆದರೆ ಆ ಲೆಟರ್ಗಳನ್ನು ಬೇರೆ ಬೇರೆ ರೀತಿಯ ಹ್ಯಾಂಡ್ ರೈಟಿಂಗ್ ಅಥವಾ ಕೈಬರಹಗಳನ್ನು ಬಳಸಿ ಬರಿತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅವನ ಒರಿಜಿನಲ್ ಹ್ಯಾಂಡ್ ರೈಟಿಂಗ್ ಇರೋದಿಲ್ಲ. ಬೇರೆ ಬೇರೆ ರೀತಿಯಾದಂಥ ಹ್ಯಾಂಡ್ ರೈಟಿಂಗ್ನ ಯೂಸ್ ಮಾಡಿರೋದ್ರಿಂದ ಈ ಎಲ್ಲ ಲೆಟರ್ಗಳಲ್ಲಿ ಆರ್ಡಿನರಿ ರೋಮ್ನ ಜನತೆನೇ ಬ್ರೂಟಸ್ನ ಕುರಿತಾಗಿ, ಬ್ರೂಟಸ್ಗೆ ತಮ್ಮ ಕಷ್ಟವನ್ನು ಹೇಳ್ಕೊಳ್ಳೋ ರೀತಿಯಲ್ಲಿ ಬರೆದಂತಹ ಲೆಟರ್ಗಳಾಗಿ ಕಾಣಿಸುತ್ತೆ. ದೀಸ್ ಲೆಟರ್ ಕಂಪ್ಲೇಂಟ್ಸ್ ಅಬೌಟ್ ಸೀಸರ್ಸ್ ಆಂಬಿಷನ್ ಆ್ಯಂಡ್ ಬೆಗ್ ಬ್ರೂಟಸ್ ಟು ಅವೇಕ್ ಆ್ಯಂಡ್ ಸೇವ್ ದ ಪಬ್ಲಿಕ್. ಈ ಪತ್ರಗಳಲ್ಲಿ ಸೀಸರ್ನ ಮಹತ್ವಾಕಾಂಕ್ಷೆಯ ಬಗ್ಗೆ ದೂರುಗಳನ್ನು ನೀಡಲಾಗಿತ್ತು ಮತ್ತು ಬ್ರೂಟಸ್ನ ಬೇಡ್ಕೊಳ್ಳೋ ರೀತಿಯಲ್ಲಿತ್ತು. ಏನೋ ನಮ್ಮ ರಾಜ್ಯವನ್ನು, ನಮ್ಮ ಗಣರಾಜ್ಯವನ್ನು ಉಳಿಸು, ಬ್ರೂಟಸ್ನ ಮುಂದೆ ಬಾ, ನೀನು ಎದ್ದೇಳು, ನೀನು ಯಾಕೆ ಇದನ್ನೆಲ್ಲ ನೋಡ್ತಾ ಇಲ್ಲ, ನೀನು ಯಾಕೆ ಇದನ್ನೆಲ್ಲ ಗಮನಿಸ್ತಾ ಇಲ್ಲ. ಇಲ್ಲಿ ಒಂದು ವೇಳೆ ಸೀಸರ್ ಏನಾದರೂ ಈ ಒಂದು ದೇಶದ ಲೀಡರ್ ಆದರೆ ಅದರಿಂದ ಏನಾಗುತ್ತೆ, ಅವನು ನಮ್ಮನ್ನೆಲ್ಲ ತುಂಬ ಕೀಳಾಗಿ ಕಾಣ್ತಾನೆ ಅಥವಾ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ನಮಗೆ ಆ ಆಳ್ವಿಕೆ ಬೇಕಾಗಿಲ್ಲ, ನಮಗೆ ಗಣರಾಜ್ಯ ಬೇಕು ಅಂತ ಹೇಳಿ ಕೇಳುವ ರೀತಿಯಲ್ಲಿ ಆ ಲೆಟರ್ಗಳಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಬ್ರೂಟಸ್ ಬೀಯಿಂಗ್ ಆ್ಯನ್ ಹಾನೆಸ್ಟ್ ಮ್ಯಾನ್ ನೆವರ್ ಸಸ್ಪೆಕ್ಟ್ ದಟ್ ಹಿಸ್ ಫ್ರೆಂಡ್ ಕ್ಯಾಶಿಯಸ್ ವುಡ್ ಲೈ ಟು ಹಿಮ್. ಅವನು ತುಂಬ ಹಾನೆಸ್ಟ್ ಆಗಿರುವಂಥ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಬೇರೆಯವರನ್ನು ಕೂಡ ಅದೇ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾನೆ. ಯಾಕೆ ಅಂತಂದರೆ ತನ್ನ ಸ್ನೇಹಿತನಾಗಿರುವಂತಹ ಕ್ಯಾಶಿಯಸ್ ನನಗೆ ಸುಳ್ಳು ಹೇಳ್ತಾ ಇಲ್ಲ, ಅವನು ನಿಜನೇ ಹೇಳ್ತಾ ಇದ್ದಾನೆ, ಅವನು ಹೇಳಿರೋದೆಲ್ಲ ಸರಿ ಅಂತ ಹೇಳಿ ಅವನು ನಂಬ್ತಾನೆ. ಅವನ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಶಯವನ್ನು ಅವನು ಪಡೋದಿಲ್ಲ. ಹಿ ಟೇಕ್ಸ್ ದೀಸ್ ಲೆಟರ್ಸ್ ಆ್ಯಸ್ ಎ ಜೆನ್ಯೂನ್ ಕ್ರೈ ಆಫ್ ಹೆಲ್ಪ್ ಫ್ರಮ್ ಹಿಸ್ ಕಂಟ್ರಿ. ಈ ಒಂದು ಲೆಟರ್ಗಳನ್ನು ಅವನು ನಿಜ ಅಂತ ಹೇಳಿ ನಂಬ್ತಾನೆ, ಇದನ್ನು ಜೆನ್ಯೂನ್ ಆಗಿರುವಂತಹ ಸಾಕ್ಷಿಗಳಾಗಿ ಅವನು ನಂಬ್ತಾನೆ. ಇಲ್ಲಿ ಅವನು ಈ ಒಂದು ಲೆಟರ್ಗಳೇ ಬ್ರೂಟಸನ್ನು ಬಲಿಪಶುವನ್ನಾಗಿ ಮಾಡೋದಕ್ಕೆ ಮೊದಲ ಕಾರಣಕರ್ತರಾಗಿರುವಂತಹ ಸಾಕ್ಷಿಗಳಾಗತ್ತೆ. ದಿಸ್ ಈಸ್ ವೇರ್ ಹಿ ಬಿಕೇಮ್ಸ್ ಎ ವಿಕ್ಟಿಮ್. ಈ ಒಂದು ಲೆಟರ್ಗಳೇನಾಗುತ್ತೆ, ಬ್ರೂಟಸನ್ನು ಬಲಿಪಶು ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಹಿ ಈಸ್ ಸ್ಟ್ರಿಕ್ಟ್ ಇನ್ ಟು ಮೇಕಿಂಗ್ ಎ ಲೈಫ್ ಚೇಂಜಿಂಗ್ ಡಿಸಿಷನ್ ಬೇಸ್ಡ್ ಆನ್ ಲೈ. ಈ ಒಂದು ಸಿಚುವೇಶನ್ ಆಗಿರ್ಬೋದು ಅಥವಾ ಈ ಒಂದು ಸಂದರ್ಭ, ಈ ಒಂದು ಸುಳ್ಳಿನ ಆಧಾರದ ಮೇಲೆ ತನ್ನ ಸ್ನೇಹಿತನನ್ನೇ ಕೊಲ್ಲುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ಅವನನ್ನು ಇಲ್ಲಿ ಮಾಡಲಾಗುತ್ತೆ. ಬಿಕಾಸ್ ಬ್ರೂಟಸ್ ಈಸ್ ಎ ವಿಕ್ಟಿಮ್ ಆಫ್ ದಿಸ್ ಟ್ರಿಕರಿ, ಹಿ ಸ್ಪೆಂಡ್ಸ್ ಮೆನಿ ಸ್ಲೀಪ್ಲೆಸ್ ನೈಟ್ಸ್ ಇನ್ ಡೀಪ್ ಮೆಂಟಲ್ ಪೈನ್. ಅವನು ಈ ಎಲ್ಲ ಸುಳ್ಳುಗಳನ್ನು ನೋಡಿ ಅಥವಾ ಈ ಎಲ್ಲ ವಂಚನೆಗಳನ್ನು ನೋಡಿ ಅವನೇನು ಮಾಡ್ತಾನೆ, ನಿಜನೋ ಸುಳ್ಳೋ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ಅವನು ಯೋಚನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಈ ಒಂದು ವಂಚನೆಯ ಅಥವಾ ಈ ಒಂದು ಸಿಚುವೇಶನ್ನಿಂದ ಬ್ರೂಟಸ್ಸು ಬಹಳವಾದಂತಹ ಮಾನಸಿಕ ವೇದನೆಯನ್ನು ಅನುಭವಿಸ್ತಾನೆ. ಎಷ್ಟೋ ರಾತ್ರಿಗಳವನು ನಿದ್ರೆ ಇಲ್ಲದೆ ಕಳೀತಾನೆ. ಅಂದರೆ ಅಷ್ಟೊಂದು ಅವನು ಚಿಂತೆಯನ್ನು ಮಾಡ್ತಾ ಇರ್ತಾನೆ. ಹಿ ಟ್ರೂಲಿ ಲವ್ಸ್ ಸೀಸರ್ ಆ್ಯಸ್ ಎ ಫ್ರೆಂಡ್, but he is made to believe that he must kill his friend to save Rome. ಅವನು ಸೀಸರನ್ನು ತುಂಬ ಪ್ರೀತಿ ಮಾಡ್ತಾನೆ ಒಬ್ಬ ಸ್ನೇಹಿತನಾಗಿ. ಆದರೆ ಅವನಿಗೆ ಸ್ನೇಹಿತನಿಗಿಂತ ಅಥವಾ ಸ್ನೇಹಕ್ಕಿಂತ ಹೆಚ್ಚಾಗಿ ರೋಮನ್ನು ಅವನು ತುಂಬ ಪ್ರೀತಿಸ್ತಾನೆ. ಹಾಗಾಗಿ ಸ್ನೇಹಕ್ಕಿಂತ ಸ್ನೇಹಿತನಿಗಿಂತ ನಾನು ರೋಮನ್ನು ಉಳಿಸ್ಬೇಕು ಅಂತಂದರೆ ಸ್ನೇಹಿತನನ್ನೇ ಕೊಲ್ಲೋದು ಅನಿವಾರ್ಯ ಅಂತ ಹೇಳಿ ಅವನು ನಂಬ್ತಾನೆ ಅಥವಾ ಅವನನ್ನು ನಂಬಿಸಲಾಗತ್ತೆ. His internal struggle shows that he is not a cold-blooded killer. ಈ ಒಂದು
ಸ್ಟ್ರಗಲ್ಗಳು ಅಥವಾ ಈ ಒಂದು ಹೊಯ್ದಾಟಗಳೇನಿದೆಯಲ್ಲ ಅವನ ಮನಸ್ಸಿನಲ್ಲಿ ಏನೆಲ್ಲ ಮಾನಸಿಕವಾಗಿ ಅವನು ನೋವನ್ನು ಅನುಭವಿಸ್ತಾ ಇದ್ದಾನೆ, ಇದು ಸರಿನೋ ತಪ್ಪೋ, ತನ್ನ ಸ್ನೇಹಿತನನ್ನೇ ಕೊಲ್ಲಬೇಕಲ್ವಾ ಅಥವಾ ತನ್ನ ಸ್ನೇಹಿತನ ಈ ರೀತಿ ನಾನು ನೋಡೋದು ತಪ್ಪಾಗುತ್ತೇನೋ ಅಥವಾ ನನ್ನ ಸ್ನೇಹಿತ ಹೀಗೆ ಮಾಡ್ತಾನಾ ಅಂತ ಹೇಳಿ ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಡಿಸಿಷನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗದೆ ಅವನು ಹೊಯ್ದಾಡ್ತಾ ಇದ್ದಾನೆ. ಈ ಆಂತರಿಕ ಹೋರಾಟ ಅವನು ಕ್ರೂರ ಕೊಲೆಗಡಕನಲ್ಲ ಅನ್ನೋದನ್ನ ತೋರಿಸುತ್ತೆ. ಹಿ ಈಸ್ ಎ ವಿಕ್ಟಿಮ್ ಆಫ್ ಎ ಮಾರಲ್ ಟ್ರ್ಯಾಪ್ ವೇರ್ ಹಿ ಫೀಲ್ಸ್ ಹಿ ಹ್ಯಾಸ್ ಟು ಚೂಸ್ ಬಿಟ್ವೀನ್ ಹಿಸ್ ಪರ್ಸನಲ್ ಫ್ರೆಂಡ್ಶಿಪ್ ಆ್ಯಂಡ್ ಪಬ್ಲಿಕ್ ಡ್ಯೂಟಿ. ಇಲ್ಲಿ ಅವನು ವೈಯಕ್ತಿಕ ಸ್ನೇಹ ಮತ್ತು ದೇಶದ ಕರ್ತವ್ಯದ ನಡುವೆ ಸಿಲುಕಿ ಮಾರಲ್ ಟ್ರ್ಯಾಪ್ ಅಂದರೆ ನೈತಿಕ ಬಲೆಗೆ ಇಲ್ಲಿ ಬಲಿಯಾಗ್ತಾನೆ ಅಂತ. Furthermore, once Brutus joined the conspiracy, his noble nature continues to work against him. ಸಂಚುಕೋರರ ಜೊತೆ ಸೇರಿದ ನಂತರವೂ ಕೂಡ ಅವನಲ್ಲಿರುವಂತಹ ಒಳ್ಳೆಯ ಸ್ವಭಾವ ಮುಳುವಾಗುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಹೀ ಈಸ್ ಟೂ ಹಾನೆಸ್ಟ್. ಹಿ ಅಸ್ಯೂಮ್ಸ್ ಎವ್ರಿ ಒನ್ ಎಲ್ಸ್ ಈಸ್ ಹಾನೆಸ್ಟ್ ಟು. ಅವನು ತುಂಬ ಪ್ರಾಮಾಣಿಕನಾಗಿರ್ತಾನೆ, ಹಾಗಾಗಿ ಇತರರೂ ಕೂಡ ನನ್ನಂತನೇ ಪ್ರಾಮಾಣಿಕರಾಗಿದ್ದಾರೆ ಅಂತ ಹೇಳಿ ಅವನು ನಂಬ್ತಾನೆ. He allows Mark Antony to live and speak at the funeral. ಅವನು ಆ ಒಂದು ಉದ್ದೇಶದಿಂದನೇ ಇಲ್ಲಿ ಎಲ್ಲರೂ ಕೂಡ ಮಾರ್ಕ್ ಆಂಟೋನಿಯನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಈ ಕಾನ್ಸ್ಪಿರೇಟರ್ ಯೋಚನೆಯನ್ನು ಮಾಡಿದಾಗ ಬ್ರೂಟಸ್ ಕಾನ್ಸ್ಪಿರೇಟರ್ನ ವಿರೋಧಿಸಿ ಆಂಟೋನಿಯನ್ನು ಕೊಲೆ ಮಾಡೋದು ಬೇಡ, ಅವನು ಬದುಕಬೇಕು ಅಂತ ಹೇಳಿ ಅವನಿಗೆ ಅವಕಾಶವನ್ನು ನೀಡ್ತಾನೆ. ಜೊತೆಗೆ ಇಲ್ಲಿ ಸೀಸರ್ ಡೆತ್ ಆದ ನಂತರ ಶವ ಸಂಸ್ಕಾರದ ವೇಳೆ ಅವನಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾನೆ, ಜೊತೆಗೆ ಅವನ್ನ ಬದುಕೋದಕ್ಕೆ ಕೂಡ ಇಲ್ಲಿ ಬಿಡ್ತಾನೆ. ವಿಚ್ ಈವೆಂಚುಲಿ ಲೀಡ್ಸ್ ಟು ದ ಡೌನ್ಫಾಲ್ ಆಫ್ ದ ಕಾನ್ಸ್ಪಿರೇಟರ್ಸ್ ಆ್ಯಂಡ್ ಬ್ರೂಟಸ್ ಓನ್ ಡೆತ್. ಈ ಒಂದು ಸಿಚುವೇಶನ್ ಇದೆಯಲ್ಲ, ಇದು ಕೊನೆಗೆ ಏನಾಗುತ್ತೆ, ಸಂಚುಕೋರರ ಪತನಕ್ಕೆ ಮತ್ತು ಬ್ರೂಟಸ್ನ ಸಾವಿಗೆ ಕಾರಣ ಆಗುತ್ತೆ. He was a man of books and philosophy, not a man of dirty politics. ಈ ಒಬ್ಬ ಬ್ರೂಟಸ್ಗೆ ಇರುವಂತಹ ಒಳ್ಳೆತನ ಏನು, ಅವನೊಬ್ಬ ತತ್ವಶಾಸ್ತ್ರದ ಮನುಷ್ಯತ್ವವನ್ನು ಹೊಂದಿರುವಂತಹ ಮನುಷ್ಯನಾಗಿದ್ದನೇ ಹೊರತು ಈ ಎಲ್ಲ ಕೊಳಕು ರಾಜಕೀಯದ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಕೊಳಕು ರಾಜಕೀಯ ನಡೀತಾ ಇದೆ ಸೀಸರನ್ನು ಕೊಲೆ ಮಾಡೋದಕ್ಕೆ ಅಂತ ಅವನು ಯೋಚನೆಯನ್ನು ಕೂಡ ಮಾಡಿರಲಿಲ್ಲ. ಅವನೊಬ್ಬ ಉತ್ತಮವಾದಂಥ ಫಿಲಾಸಫರ್, ಆದರೆ ಅವನಿಗೆ ಈ ಎಲ್ಲ ಒಳ ರಾಜಕೀಯದ ಬಗ್ಗೆ ಅವನಿಗೆ ಅರಿವಿರಲಿಲ್ಲ ಅಂತಲೇ ಹೇಳ್ಬೋದಾಗಿರುತ್ತೆ. ಕೊನೆಯಲ್ಲಿ ಕನ್ಕ್ಲೂಷನ್ನ ನೋಡೋದಾದರೆ, ಇನ್ ದ ಎಂಡ್ ಬ್ರೂಟಸ್ ಲೂಸಸ್ ಎವ್ರಿಥಿಂಗ್. ಕೊನೆಯಲ್ಲಿ ಅವನೇನು ಮಾಡ್ತಾನೆ, ಬ್ರೂಟಸ್ಸು ಎಲ್ಲವನ್ನ ಕಳೆದುಕೊಳ್ತಾನೆ. ಬ್ರೂಟಸ್ಗೆ ಅಂತ ಸಂಬಂಧಪಟ್ಟಿದ್ದು ಏನಿತ್ತು, ಅವನ ಸ್ನೇಹಿತ ಸೀಸರ್ ಜೊತೆಗೆ ಹಿಸ್ ವೈಫ್ ಪೋರ್ಷಿಯಾ, ಇಲ್ಲಿ ಪೋರ್ಷಿಯಾ ಅವನ ಹೆಂಡತಿ ಆಗಿರ್ತಾಳೆ, ಆಕೆಯನ್ನು ಕೂಡ ಕಳ್ಕೊತಾನೆ. ಹಿಸ್ ಪೊಸಿಷನ್ ಇನ್ ರೋಮ್, ಅವನಿಗೆ ರೋಮ್ನಲ್ಲಿ ಇದ್ದಂತಹ ಪ್ರೀತಿ ಮತ್ತು ಗೌರವವನ್ನು ಸಹ ಅವನು ಕಳ್ಕೊತಾನೆ. ಆ್ಯಂಡ್ ಇವೆಂಚುವಲಿ ಹಿಸ್ ಲೈಫ್, ಕೊನೆಗೆ ಅವನು ತನ್ನ ಪ್ರಾಣವನ್ನೂ ಕೂಡ ಕಳ್ಕೊತಾನೆ. While Cassius used Brutus as a tool to give the conspiracy a good face, Brutus paid the highest price. ಇಲ್ಲಿ ಕ್ಯಾಶಿಯಸ್ ಆಡಿದಂತಹ ನಾಟಕದಲ್ಲಿ ಅಥವಾ ಅವನು ಆಡಿದಂತಹ ಈ ಒಂದು ಮೋಸದ ಆಟದಲ್ಲಿ ಇಲ್ಲಿ ಬ್ರೂಟಸ್ಸನ್ನು ಒಂದು ಟೂಲ್ ಆಗಿ ಅಥವಾ ಉಪಕರಣವಾಗಿ ಆಯುಧವಾಗಿ ಬಳಸ್ಕೊಂಡ್ರು ಅಂತಲೇ ಹೇಳ್ಬೋದಾಗಿರುತ್ತೆ. ಬ್ರೂಟಸ್ ಅದಕ್ಕೆ ತನ್ನ ಜೀವವನ್ನೇ ಬಲಿ ಕೊಡಬೇಕಾಗತ್ತೆ. ಬ್ರೂಟಸನ್ನು ಅವರು ಏನಕ್ಕೆ ಈ ಒಂದು ಸಂಚಿಗೆ ಬಳಸ್ಕೊಂಡ್ರು ಅಂತಂದರೆ, ಒಂದು ವೇಳೆ ಬ್ರೂಟಸ್ ಏನಾದರೂ ಈ ಗ್ರೂಪಲ್ಲಿ ಇದ್ದರೆ ಅದನ್ನು ಗೌರವಾತ್ಮಕವಾಗಿ ಜನಗಳು ಪರಿಗಣಿಸ್ತಾರೆ, ಇದಕ್ಕೆ ಒಂದು ಗೌರವದ ಮುಖವನ್ನು ನೀಡೋದಕ್ಕೋಸ್ಕರ ಇಲ್ಲಿ ಬ್ರೂಟಸನ್ನು ಒಂದು ಆಯುಧವಾಗಿ ಬಳಸ್ಕೊಂಡ್ರು. He died believing he was doing the right thing, but he was actually a victim of the lies and manipulation of men who were much less honorable than he was. ಇಲ್ಲಿ ಬ್ರೂಟಸ್ ಅನ್ನುವಂಥವನು ಕೊನೆಗೆ ಏನಾಗ್ತಾನೆ, ತಾನು ಸರಿಯಾದ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನಂಬಿ ನಾನು ಸರಿಯಾಗಿ ಮಾಡಿದ್ದೀನಿ ಅಂತಲೇ ಅವನು ಯೋಚನೆ ಮಾಡ್ಕೊಂಡು ಅವನೇನು ಮಾಡ್ತಾನೆ, ಸತ್ತೋಗ್ತಾನೆ. ಅವನ ಜೀವನವನ್ನು ಅವನೇ ಬಲಿ ಕೊಡಬೇಕಾಗತ್ತೆ.
ವಾಸ್ತವದಲ್ಲಿ ಅವನು ತನಗಿಂತ ಕಡಿಮೆ ಗೌರವವನ್ನು ಹೊಂದಿದ್ದಂತಹ ಅಥವಾ ತನಗಿಂತ ಯೋಗ್ಯರಲ್ಲದಂತಹ ವ್ಯಕ್ತಿಗಳನ್ನು ನಂಬಿ ಅವರ ಸುಳ್ಳು ಮತ್ತು ಕುತಂತ್ರಕ್ಕೆ ಇಲ್ಲಿ ಬಲಿಯಾದ ಅಂತಲೇ ಹೇಳ್ಬೋದಾಗಿರುತ್ತೆ. ಇದರಿಂದ ನಾವು ಏನು ಹೇಳ್ಬೋದು, ಇಲ್ಲಿ ಬ್ರೂಟಸನ ಒಬ್ಬ ಬಲಿಪಶು ಅಥವಾ ಸಂಚಿನ ಬಲಿಪಶು ಅಂತ ಹೇಳಿ ನಾವು ಈ ಎಲ್ಲ ಕಾರಣಗಳಿಂದ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ಬೋದಾಗಿರುತ್ತೆ. ಇದಿಷ್ಟು 2 ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ. ಒಟ್ಟು ನಾವೀಗಾಗಲೇ 8 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.